ನಾನು ನಿಂತಾಗ ಹೇಳಿದ್ರು ರಾಜಕೀಯ ಅಂತ್ಯ ಆಗೋಯ್ತು ನರೇಂದ್ರ ಬಾಬು ಅಂತ ಹೇಳಿದ್ರು. ರಾಜಕೀಯ ಅಂತ್ಯ ಅಲ್ಲ, ಆರಂಭ ಆಗಿದೆ, ಇವತ್ತಿಂದ ಬರೆದಿಟ್ಕೊಳ್ಳಿ ಅಂತ ಒಬ್ಬ ನಾಯಕರಿಗೆ ಹೇಳಿದೆ. ನನಗೆ ಕುಳಿತುಕೊಂಡು ತುಕ್ಕಿಡಿಯಕ್ಕೆ ಇಷ್ಟಪಡೋದಿಲ್ಲ, ಕೆಲಸ ಮಾಡ್ಕೊಂಡು ಸೌದೋಗ್ತೀನಿ ಬೇಕಾದ್ರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೇಲ ನರೇಂದ್ರ ಬಾಬು ಅವರು ಕಾಣಿಸ್ತಾ ಇಲ್ಲ. ಆದ್ರೆ ನಾನು ಸೋತಿರ್ಬೋದು, ಅದು ಸತ್ತಿಲ್ಲ. ನಿಮ್ಮ ಪ್ರಕಾರ ರಾಜಕೀಯ ಹಣದ ಮೇಲೆ ಇವತ್ತು ಎಣೀತಕ್ಕಂಥದ್ದು, ಜಾತಿ ಮೇಲೆ ಎಳೀತಕ್ಕಂಥದ್ದು, ಇವೆಲ್ಲ ಹೋಗ್ಬೇಕು. ಸರ್, ನಿಮ್ಮ ಒಂದು ಸುದೀರ್ಘ ರಾಜಕೀಯ ಪಯಣದಲ್ಲಿ ನೀವು ಎದುರಿಸಿದಂತ ಸವಾಲು? ಅಮ್ಮ, ನಾನು ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ಕಾರ್ಪೊರೇಟರ್ ಸೀಟ್ಸ ತಗೊಳ್ಳಿಕ್ಕೆ ಆಗಲಿಲ್ಲ. ನನ್ನನ್ನು ರಾಜಕಾರಣದಲ್ಲಿ ತುಳಿಬೇಕು ಅಂತ ಹೊರಟಾಗ ಇಲ್ಲಿವರೆಗೂ ತುಳಿಸ್ಕೋಬೋದು, ಇಲ್ಲಿಂದ ತುಳಿದು ಖಂಡಿತ ಸಾಧ್ಯ ಅಲ್ಲ ತುಳಿಸ್ಕೊಳ್ಳಿಕ್ಕೆ. ನನಗೆ ಅಧಿಕಾರ ಅವಕಾಶ ಕೊಟ್ಟಿದ್ದೆ ನಮ್ಮ ರಾಜನಗರ ಕ್ಷೇತ್ರದ ಜನತೆ. ಇವತ್ತು ಆ ಜನಗಳನ್ನ ಮರಳಿಕ್ಕೆ ಸಾಧ್ಯ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ನಮಸ್ಕಾರಮ್ಮ. ಸುಮನ್ ಟಿವಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸರ್, ತಾವು ಬೆಂಗಳೂರು ನಗರದ ಪ್ರಮುಖ ನಾಯಕರಾಗಿ ರೂಪುಗೊಂಡ ಬಗೆ ಹೇಗೆ? ಅಮ್ಮ, ನಾನು ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಒಬ್ಬ ಸೇವಕನಾಗಿ ಮತ್ತು ನನ್ನದೇ ಆದ ಪರಿಕಲ್ಪನೆ, ನನ್ನ ಕ್ಷೇತ್ರ ಮತ್ತು ನನ್ನ ನಗರ, ನನ್ನ ರಾಜ್ಯದ ರಾಜಧಾನಿ ಬಗ್ಗೆ ಪರಿಕಲ್ಪನೆಯನ್ನು ಇಟ್ಕೊಂಡಂಥದ್ದು. ಹೀಗಾಗಿ ನಾನು ಪ್ರಥಮವಾಗಿ ಸುಮಾರು 2.5-3 ದಶಕಗಳ ಕಾಲ ನನ್ನ ಹಿಂದಿನ ರಾಜಕಾರಣದಲ್ಲಿದ್ದರೂ ಸಹ ಒಂದು ಕಾರ್ಪೊರೇಟರ್ ಸೀಟ್ಸ ತಗೊಳ್ಳಿಕ್ಕೆ ಆಗಲಿಲ್ಲ. ಹೀಗಾಗಿ ಸ್ವತಂತ್ರವಾಗಿ ನಿಂತು 1990ರಲ್ಲಿ ಕಾರ್ಪೊರೇಟರ್ ಆಗಿ ಸ್ಪರ್ಧೆ ಮಾಡಿದಾಗ ನನ್ನ ರಾಜೇಂದ್ರ ಜನ ನನ್ನ ಮೊದಲೇದಾಗಿ ಆಯ್ಕೆ ಮಾಡಿದ್ರು. ಆ ಜನಗಳನ್ನು ನಾನು ಯಾವತ್ತೂ ಮರಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಎಷ್ಟೋ ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು, ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದಂಥವ್ರು, ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಮಂತ್ರಿಗಳಾಗಿದ್ದಂಥವ್ರು, ಇವರೆಲ್ಲರ ಒಡನಾಟಗಳಿದ್ದು ಅವ್ರ ಜೊತೆ ಹಲವಾರು ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ರು ಸಹ ಒಂದು ಕಾರ್ಪೊರೇಟರ್ ಸೀಟ್ ತೊಗೊಳ್ಳಿಕ್ಕಾಗಲಿಲ್ಲ, ಅಸೆಂಬ್ಲಿ ಸೀಟ್ ಆಗಲಿಲ್ಲ. ಹೀಗಾಗಿ ನಾನು ಸ್ವತಂತ್ರವಾಗಿ ನಿಂತಾಗ ನನ್ನ ಜನ ಕೈ ಬಿಡಲಿಲ್ಲ, ಗೆಲ್ಲಿಸಿದ್ರು. ಅದೇ ರಾಜೇಂದ್ರ ನಗರ ಡಿವಿಷನ್ ನಂಬರ್ 11 1990ನಲ್ಲಿ 1990ರಲ್ಲಿ ರಾಜನಗರ ಡಿವಿಷನಲ್ಲಿ, ಅಂದರೆ ರಾಜನಗರ ವಿಧಾನಸಭಾ ಕ್ಷೇತ್ರ ಒಂದು ವಾರ್ಡ್ನಲ್ಲಿ ಗೆದ್ದೆ. ಹೀಗಾಗಿ ನಾನು ನಿಂತಾಗ ಹೇಳಿದ್ರು ರಾಜಕೀಯ ಅಂತ್ಯ ಆಗೋಯ್ತು ನರೇಂದ್ರ ಬಾಬುದು ಅಂತ ಹೇಳಿದ್ರು. ನಾನು ಹೇಳಿದೆ ಅಂತ್ಯ ಅಲ್ಲ, ಇವತ್ತಿಂದ ಆರಾಮಾಗಿದೆ, ಬರೆದಿಟ್ಕೊಳ್ಳಿ. ರಾಜಕೀಯ ಅಂತ್ಯ ಅಲ್ಲ, ಆರಂಭ ಆಗಿದೆ, ಇವತ್ತಿಂದ ಬರೆದಿಟ್ಕೊಳ್ಳಿ ಅಂತ ಒಬ್ಬ ನಾಯಕರಿಗೆ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು ನೀನು ಹೇಳಿದ ಸತ್ಯ ಆಗೋಯ್ತು ನೋಡು ಅಂತ ಹೇಳಿದ್ರು. ಹೀಗಾಗಿ ನಾನು ಸೇವೆ ಮತ್ತು ಜೊತೆಗೆ ನನ್ನದೇ ಒಬ್ಬ ಶಿಲ್ಪಿಗೆ ಒಂದು ಶಿಲ್ಪ ಹೇಗಿರಬೇಕು ಅಂತ ಬಯಸ್ತಾನೋ ಹಾಗೆ ನನ್ನ ಕ್ಷೇತ್ರ ಹೇಗಿರಬೇಕು, ನನ್ನ ಕ್ಷೇತ್ರ ಮೂಲಭೂತ ಸೌಕರ್ಯ ಹೇಗಿರಬೇಕು, ರಸ್ತೆಗಳಿಗೆ ಹೇಗಿರಬೇಕು, ಫುಟ್ಪಾತಿಗಿರಬೇಕು, ಪಾರ್ಕ್ಗಳಿಗಿರಬೇಕು, ಪ್ಲೇಗ್ರೌಂಡ್ಗಳಿಗಿರಬೇಕು, ಶಾಲೆಗಳಿಗಿರಬೇಕು, ಮತ್ತು ಆಡಳಿತ ವ್ಯವಸ್ಥೆ ಹೇಗಿರಬೇಕು, ಪೊಲೀಸ್ ವ್ಯವಸ್ಥೆ ಹೇಗಿರಬೇಕು, ಮತ್ತು ಮೂಲಭೂತ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಕರಿತೇವೆ ಇವೆಲ್ಲಿಗೆ ಇರಬೇಕು ಅಂತ ಕನಸನ್ನು ಕಂಡಕ್ಕೆ ಮೊದಲನೇ ನನಗೆ ಅಧಿಕಾರ ಅವಕಾಶ ಕೊಟ್ಟಿದ್ದೆ ನಮ್ಮ ರಾಜನಗರ ಕ್ಷೇತ್ರದ ಜನತೆ. ಇವತ್ತು ಆ ಜನಗಳನ್ನ ಮರಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆಗಿಂದ ಬೆಳೀತಾ ಬಂದೆ. ಮತ್ತು ನಾಯಕತ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಮೊದಲಿಂದಲೂ ನನ್ನ ಚಿಕ್ಕಂದಿನಿಂದಲೂ ಸಹ ನನ್ನ ಅಣ್ಣ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದರು, ನನ್ನ ಅತ್ತಿಗೆ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾಗಿದ್ದರು ಬೆಂಗಳೂರು ಗ್ರಾಮಾಂತರ, ಮತ್ತು ದೇವರಾಜ ಅರಸರ ಒಡನಾಟ ನನ್ನ ಬಾಲ್ಯದಲ್ಲಿ. ಮತ್ತು ನಾನು ಕೊಳ್ಳೇಗಾಲದಲ್ಲಿರುವಾಗ RSSನಲ್ಲಿ ಇನಾ ಶ್ರೀನಿವಾಸ ರಾವ್ ಅಂತಕ್ಕಂಥವ್ರು, ಅವರ ಒಂದು ಗುರುತಿಗೆ ನಾನು ದೀಪದ ಗುರುತಿಗೆ ಪ್ರಚಾರ ಮಾಡಿದೆ ಶಾಲೆ ಕಲಿಯೋ ದಿನಗಳಲ್ಲಿ. ಮತ್ತು ಇನಾ ಶ್ರೀನಿವಾಸ ಅನ್ನೋದು ರಾಜ್ಯ ಜನಸಂಘದ ಉಪಾಧ್ಯಕ್ಷ ಆಗಿದ್ದರು. ಈ ಎಲ್ಲ ಗಡಿಗಳನ್ನು ಪಳಗಿದ ಅನುಭವ ನನಗೆ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ನಾನು ಚುನಾವಣೆ ಗೆದ್ದೆ. ಆಮೇಲೆ ನನ್ನ ರಾಜಕೀಯ ಮತ್ತು ಸೇವಾ ಕ್ಷೇತ್ರ ಇನ್ನೂ ವಿಸ್ತಾರ. ಸರ್, ತಾವು ಇಂಡಿಪೆಂಡೆಂಟ್ ಆಗಿ ಗೆದ್ದ ನಂತರ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಳ್ಳೋದಕ್ಕೆ ಕಾರಣ ಏನು? ಅಲ್ಲ ನೋಡಿ, ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಕಾಂಗ್ರೆಸ್ ಪಕ್ಷ ಸೇರ್ಲಿಲ್ಲ. ಅವತ್ತು ದಿವಸ ಕಾಂಗ್ರೆಸ್ಸಿಂದ ಆಫರ್ ಬಂತು. ಅವತ್ತು 87 ಜನ ಕಾರ್ಪೊರೇಟರ್ಗಳಿದ್ದಾಗ ನಾವು 18 ಜನ ಇಂಡಿಪೆಂಡೆಂಟ್ ಗೆದ್ದಿದ್ದು. ಆಗ ನನಗೆ ಭಾಳಷ್ಟು ಆಫರ್ಗಳನ್ನು ಮಾಡಿದ್ರು. ಅಂದರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದುಬಿಡಿ, ನಿಮ್ಮನ್ನು ಚೇರ್ಮನ್ ಮಾಡ್ತೀವಿ, ಮತ್ತೊಂದು ಆಮಿಷಗಳು ಹೊಡೋದು. ಆದರೆ ನಾನು ಹೋಗಲಿಲ್ಲ.
ನಾನು ಸ್ವತಂತ್ರವಾಗಿ ಇದ್ದೆ. ಡಾಕ್ಟರ್ ಜೀವರಾಜ್ ಆಳ್ವ ಜೊತೆ ಹೋದೆ. ಅವತ್ತು ದಿವಸ ಜೀವರಾಜ್ ಆಳ್ವ ಜೊತೆ ಹೋಗಿ ಜೀವರಾಜ್ ಆಳ್ವರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಪಕ್ಷದ ಉಚ್ಚಾಟನೆ ಮಾಡಿದಾಗ ನವನಿರ್ಮಾಣ ನಾಗರಿಕ ವೇದಿಕೆ ಅಂತ ಶುರುವಾಯಿತು. ರಾಮಕೃಷ್ಣ ಹೆಗಡೆ ಅವರು, ಜೀವರಾಜ್ ಆಳ್ವ ಅವರು. ಆಮೇಲೆ ಲೋಕಶಕ್ತಿ ಆಯಿತು. ಅವತ್ತು ನಾನು ಯುವ ಲೋಕಶಕ್ತಿಯ ರಾಜ್ಯಾಧ್ಯಕ್ಷನಾಗಿದೆ ಇಂಡಿಪೆಂಡೆಂಟ್ ಆಗಿ. ನಾನು ಕಾಂಗ್ರೆಸ್ ಸೇರಲಿಲ್ಲ ಆ ಸಂದರ್ಭದಲ್ಲಿ. ಆ ಆಸೆ ಆಮಿಷಗಳಿದ್ರೂ ಸಹ ನಾನು ಸೇರಲಿಲ್ಲ. ಆದರೆ ನಾನು ನನ್ನದೇ ಆದ ಒಂದು ಗುರಿಗಳಿಟ್ಕೊಂಡಿದ್ದು ನನ್ನ ಕ್ಷೇತ್ರಕ್ಕೆ ಅವತ್ತು ಮಾಡಿದೆ. ಆ ಕ್ಷೇತ್ರದ ಜನ ನನ್ನನ್ನು 2ನೇ ಸರಿನೂ ಮತ್ತೊಂದು ಸರಿ ರಾಜೇಂದ್ರ ನಗರ ಆದಮೇಲೆ ಮತ್ತೆ ವಿಕೇಂದ್ರೀಕರಣ ಆಯಿತು. ಆಗ 100 ವಾರ್ಡ್ಗೆ 87 ಇದ್ದಿದ್ದು 100 ವಾರ್ಡ್ ಆಯಿತು. ಆವಾಗ ನಾನು ನಾಗ್ಪುರ ವಾರ್ಡಲ್ಲಿ, ಯಾಕಂದರೆ ಮಹಿಳಾ ಮೀಸಲಾತಿ ನಾನು ಗೆದ್ದಿದ್ದ ಕ್ಷೇತ್ರ ಆಯಿತು. ಹೀಗೆ ನಾಗ್ಪುರಕ್ಕೆ ಗೆದ್ದೆ. ನಾಗ್ಪುರಕ್ಕೆ ಗೆದ್ದಾದಮೇಲೆ ಆಮೇಲೆ ನಾನು ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಗಾಂಧಿನಗರದಲ್ಲಿ ನಾನು BJP ಡಾಕ್ಟರ್ ಜೀವರಾಜ್ ಆಳ್ವ ಸೇರಿದಾಗ ನಾನು ಅಲ್ಲಿ ಸೇರಿದವನು. ಸೇರಿ ನನಗೆ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ಕೇವಲ ಸಣ್ಣ ಅಂತರದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದೆ. ಅವತ್ತು LK ಅದ್ವಾನಿಯವರಿದ್ದರು. ನರೇಂದ್ರ ಮೋದಿಯವರು ಅವತ್ತಿನ ದಿವಸ ನಮಗೆ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದರು. ಅಂಥ ಪುಣ್ಯಾತ್ಮರನ್ನ ನಾನು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಪ್ರತಿಭಟನೆಯಲ್ಲಿ ಎಲ್ಲ ಭಾಗವಹಿಸಿದಂಥದ್ದು ನೆನಪುಗಳು ನಾನು ಮರೆಯೋ ಹಾಗಿಲ್ಲ. ಲಾಲ್ಕೃಷ್ಣ ಅದ್ವಾನಿಯವರು ಅಷ್ಟೇ ಪ್ರೀತಿಯಿಂದ ನಾನು ಕೊಟ್ಟರು. ಸೊ ಈ ಏರಿಳಿತಗಳು, ಆಮೇಲೆ ಅಲ್ಲಿ ನಾನು ಸಣ್ಣ ಮತದಲ್ಲಿ ಸೋತ ನಂತರ ನನಗೆ ರಾಜೇಂದ್ರ ನಗರಕ್ಕೆ ಮತ್ತೆ ನಾನು ಬಂದೆ. ಸ್ವತಂತ್ರವಾಗಿ ನಿಂತೆ. ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆ್ಯಪಲ್ ಗುರುತಲ್ಲಿ ನೀವು ಒಂದ್ಸರಿ ಕಾಂಗ್ರೆಸ್ನಲ್ಲಿ MLA ಆಗಿದ್ರಲ್ಲ ಸರ್? ಅದು ಈ 2ನೇ ಸರಿ ಕಾರ್ಪೊರೇಟರ್ ಆಗಿ 3ನೇ ಸರಿ ಕಾರ್ಪೊರೇಟರ್ ಆದ್ನಲ್ಲ. ಒಂದ್ಸರಿ MLA ನಾನು ಗಾಂಧಿನಗರದಲ್ಲಿ ಸ್ಪರ್ಧೆ ಮಾಡಿದೆ. ಪ್ರಥಮ ಬಾರಿಗೆ ಇಂಡಿಪೆಂಡೆಂಟ್ ಆಗಿ ಗೆದ್ರಿ. ಅದು ಕಾರ್ಪೊರೇಟರ್. MLAದು ಗಾಂಧಿನಗರ BJPಯಿಂದ ಸ್ಪರ್ಧೆ ಮಾಡಿದ್ದು. ಆಮೇಲೆ ಇಂಡಿಪೆಂಡೆಂಟ್ ಆಗಿ ರಾಜೇಂದ್ರ ನಗರದಲ್ಲಿ ಆ್ಯಪಲ್ ಗುರುತಲ್ಲಿ ಇಂಡಿಪೆಂಡೆಂಟ್ ನಿಂತಿದ್ದು. ಸಣ್ಣ ಮತದಲ್ಲಿ ಸುರೇಶ್ ಕುಮಾರ್ ಅವರು BJPಯಿಂದ ನಿಂತಿದ್ದರು. ನಾನು ಸ್ವತಂತ್ರವಾಗಿ ನಿಂತಿದ್ದೆ. ಮತ್ತು ಬೇರೆ ನಮ್ಮ ವಾಸಂತಿ ಶಿವಣ್ಣ ಅಂತ ಕಾಂಗ್ರೆಸ್ ಪಾರ್ಟಿಯಿಂದ ನಿಂತಿದ್ದರು. ನಮ್ಮ ಹುಚ್ಚಪ್ಪ ನಿಂತಿದ್ದರು. ಸೊ ಮಧ್ಯೆ ಅಲ್ಲಿ ಸಣ್ಣ ಹೊತ್ತು ನನಗೂ ಗೆಲುವಿನ ಕ್ಯಾಂಡಿಡೇಟ್ ಸಣ್ಣ ಅಂತರ ಇತ್ತು. ಅದಾದಮೇಲೆ ಅವತ್ತಿನ BK ಹರಿಪ್ರಸಾದ್ರವರು, DK ಶಿವಕುಮಾರ್ ಅವರು, SM ಕೃಷ್ಣ ಅವ್ರ ನೇತೃತ್ವದಲ್ಲಿ ಆಗ ನಾನು ಕಾಂಗ್ರೆಸ್ ಸೇರಿದ್ದು. ಓಕೆ, ಕಾಂಗ್ರೆಸ್ಸಲ್ಲೂ ಸಹ ತಮ್ಮನ್ನ ತಾವು ಗುರುತಿಸ್ಕೊಡ್ರಿ, ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ. ನಂತರ ನೀವು ಸಡನ್ ಆಗಿ ಯಾಕೆ ಸರ್ ನೀವು ಕಮಲದ ಕೈ ಹಿಡಿದ್ರಿ? ಅಮ್ಮ, ಕಮಲದ ಕೈ ಹಿಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ರಾಜಕಾರಣದಲ್ಲಿ ಯಾವಾಗ ಇವತ್ತು ಅದೊಂದು ಯಕ್ಷ ಪ್ರಶ್ನೆಯಾಗಿ ಜನಮಾನಸದಲ್ಲಿ ಉಳ್ಕೊಂಡ್ಬಿಟ್ಟಿದೆ ಸರ್. ಅಮ್ಮ, ನಿಜವಾಗ್ಲೂ ಹೇಳಿದ್ನಲ್ಲ, ನಾನು ಕಾಂಗ್ರೆಸ್ನ ಯಾವತ್ತೂ ನಾನು ದೂರಲ್ಲ. ಆದರೆ ಕೆಲವು ವ್ಯಕ್ತಿಗಳ ಕುತಂತ್ರ ಹುನ್ನಾರದಿಂದಾಗಿ ನನ್ನನ್ನು ರಾಜಕಾರಣದಲ್ಲಿ ತುಳಿಬೇಕು ಅಂತ ಹೊರಟಾಗ ಎಷ್ಟು ತುಳಿಸ್ಕೋಬೋದು? ಇಲ್ಲಿವರೆಗೂ ತುಳಿಸ್ಕೋಬೋದು. ಇಲ್ಲಿಂದ ತುಳಿದು ಖಂಡಿತ ಸಾಧ್ಯ ಇಲ್ಲ ತುಳಿಸ್ಕೊಳ್ಳಿಕ್ಕೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ನಿಮ್ಮನ್ನ ತುಳಿದಾಕಿದ್ರ ಸರ್? ಕೆಲವರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಹೀಗಾಗಿ ನಾನು ಬೇಸತ್ತೆ, ನೊಂದೆ. ಯಾಕಂದರೆ ನಾನು ರಾಜಕಾರಣದಲ್ಲಿ ನಾನು ಸೋತವನೇ ಇಲ್ಲ. ನಾನು MLA ನಿಂತಾಗ ನಾನು ಯಾರು ಕಾರ್ಪೊರೇಟರ್ಗಳಿಗೆ ಸೀಟ್ ಕೊಟ್ಟೆ ಅಥವಾ ಯಾರಿಗೆ ಬೆಂಬಲ ಕೊಟ್ಟೆ, ಆ ಜನಗಳು ಬಹಿರಂಗವಾಗಿ ಮತ್ತೊಂದು ರಾಜಕೀಯ ಪಕ್ಷದ ಒಬ್ಬ ವ್ಯಕ್ತಿ ಜೊತೆ ಗುರ್ಸ್ಕೊಂಡಾಗ ನಾನು ಏನು ಮಾಡ್ಬೇಕು ಹೇಳಿ? ಅದಕ್ಕೆ ಪರೋಕ್ಷವಾಗಿ ದೊಡ್ಡ ದೊಡ್ಡ ನಾಯಕರುಗಳು ಅದನ್ನು ಬೆಂಬಲ ಕೊಟ್ಟಾಗ ನಾನು ಏನು ಮಾಡ್ಬೇಕು ಹೇಳಿ? ಕೊನೆಗೆ ಅವರು ಸೋತರು, ನನ್ನನ್ನು ಸೋಲಿಸಿದ್ರು. ಇದು ನನಗೆ ಬೇಸರ ತಂದಂಥದ್ದು. ಮತ್ತು ನಾನು ಇಲ್ಲಿ ಸಿಟ್ಟಿಂಗ್ MLA ಇದ್ದಾಗ ಬೇರೆ ಬೇರೆ ರೀತಿಯಾದ ನಡೀತು. ಅದೆಲ್ಲ ಮನಸ್ಸಿಗೆ ನೋವಾಯಿತು. ಹೀಗಾಗಿ ಆ ನಿರ್ಧಾರ ತೆಗೆದುಕೊಂಡೆ. ಸೊ ಇದು ಹಿನ್ನೆಲೆ. ಇವೆಲ್ಲ ಒಂದು ಕಾರಣಗಳಿಂದ ನೀವು ಕಾಂಗ್ರೆಸ್ ಅನ್ನ ತೊರೆದು BJPಗೆ ಬಂದ್ರಿ. BJP ಪಕ್ಷದಲ್ಲಿ ನೀವು ಸೇರಿಕೊಂಡು ಒಂದಷ್ಟು ಒಳ್ಳೆ ಪೋಸ್ಟ್ಗಳನ್ನ ನಿಮಗೆ ಕೊಟ್ಟರು ಸರ್. ಒಂದಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನ ನೀವು ಮಾಡಿದ್ರಿ ಸರ್. ನಿಮಗೆ ಇದು ತೃಪ್ತಿ ತಂದು ಕೊಟ್ಟಿದ್ಯಾ ಈ ಪಕ್ಷದಲ್ಲಿ? ಅಮ್ಮ, ನಾನು ತೃಪ್ತಿ ಪಟ್ಕೊಂಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಕೊಟ್ಟಂಥ ಯಾವುದೇ ಜವಾಬ್ದಾರಿ ನಾನು ನನ್ನ ಆತ್ಮತೃಪ್ತಿಯಿಂದ ಮಾಡಿದ್ದೇನೆ, ಆತ್ಮಸಾಕ್ಷಿಯಿಂದ ಮಾಡಿದೆ. ನನಗೆ ಹಿಂದುಳಿದ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಜವಾಬ್ದಾರಿ ಕೊಟ್ಟ ಮೇಲೆ ರಾಜ್ಯವನ್ನು 4-5 ಬಾರಿ ನಾನು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳು ಪ್ರವಾಸ ಮಾಡಿದ್ದೇನೆ, ವಿಧಾನಸಭಾ ಕ್ಷೇತ್ರಗಳು ಪ್ರವಾಸ ಮಾಡಿದ್ದೇನೆ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ದೊಡ್ಡ ದೊಡ್ಡ ಬೃಹತ್ ಸಮಾವೇಶಗಳನ್ನು ಮಾಡಿದ್ದೇನೆ. ಪ್ರತಿಯೊಂದು ಮಂಡಲಗಳಲ್ಲಿ ಸಂಘಟನೆಯನ್ನು ಬಲಿಷ್ಠ ಮಾಡಿದ್ದೇನೆ. ಹಿಂದುಳಿದ ವರ್ಗ ಏನಿವತ್ತು 60% ಇದೆ ಅಂತ ಹೇಳ್ತಾರೆ, ಆ ಕಾರ್ಯಕರ್ತರನ್ನ, ಆ ಸಮಾಜಗಳನ್ನು ಗುರುತಿಸಿ ಆ ಸಮಾಜಗಳಿಗೆ ಧ್ವನಿಯಾಗಿ ನಿಂತಿದ್ದೇನೆ. ಸೊ ಇಷ್ಟೆಲ್ಲ ಸಂಘಟನೆಯ ಮಾಡ್ತಕ್ಕಂಥ ಅವಕಾಶ, ಮಾಡ್ತಕ್ಕಂಥ ಅವಕಾಶ ನಂದಾಗಿತ್ತು, ನಾನು ಮಾಡಿದ್ದೇನೆ. ಸರ್, ಇದಾಗಿಯೂ ಸಹ BJPಯಲ್ಲಿ ಯಾಕೆ ಸರ್ ನಿಮಗೆ ನಿರ್ದಿಷ್ಟವಾದಂತಹ ಒಂದು ಪದವಿಯನ್ನ ಕೊಟ್ಟಿಲ್ಲ? ಅದು ನೀವು BJP ಅವ್ರನ್ನೇ ಕೇಳಬೇಕು, BJP ವರಿಷ್ಠರನ್ನೇ ಕೇಳಬೇಕು. ಅದನ್ನು ನಾನು ಹೇಳೋದಂದರೆ, ನಾನು ಇನ್ನೂ ತಾಳ್ಮೆಯಿಂದ ಅವರು
ಇವತ್ತಲ್ಲ ನಾಳೆ ನನಗೆ, ಯಾಕಂದ್ರೆ ನಾನು ನಿಂತದ್ದು, ನಾನು ಯಾವತ್ತೂ ಚುನಾವಣೆಗೆ ಹಿಂದೇಟು ಹೊಡೆದವನೇ ಅಲ್ಲ. ಅನಿವಾರ್ಯವಾಗಿ ಗೋಪಾಲಯ್ಯನವ್ರಿಗೆ ಬಿಟ್ಕೊಡ್ಬೇಕು ಅಂತ ಪಕ್ಷದ ವರಿಷ್ಠರು ಕೇಳಾದ್ಮೇಲೆ ನಾನು ಬಿಟ್ಕೊಟ್ಟೆ. ಕೇವಲ ಬಿಟ್ಕೊಟ್ಟಿದ್ದ, ಮನಸಾರಾಗಿ ಅವ್ರಿಗೆ ಬೆಂಬಲ ಕೊಟ್ಟೆ, ಜೊತೆಯಲ್ಲಿ ಅವರು ಮಂತ್ರಿನೂ ಆದರು. ಆಮೇಲೆ ನಾನು ರಾಜಾಜಿನಗರಕ್ಕೆ ಕೇಳಿದ್ದೆ, ಗಾಂಧಿನಗರಕ್ಕೆ ಕೇಳಿದ್ದೆ. ಸೊ ಇಲ್ಲಿ ಇಲ್ಲ, ಅವ್ರಿಗೆ ಬಿಟ್ಕೊಟ್ಟೆ. ನನಗೆ ಅವಕಾಶ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಹಾಗಂತೇಳಿ ನಾನು ವಿಧಾನ ಪರಿಷತ್ತಿನ ಬಗ್ಗೆ ಹೇಳಿದರು, ರಾಜ್ಯಸಭೆ ಬಗ್ಗೆ ಹೇಳಿದರು, ಮಾಡಿಲ್ಲ. ಬಟ್ ಇವತ್ತು ಇನ್ನೂ ತಾಳ್ಮೆಯಿಂದ ನಾನು ನನಗೆ ಕುಳಿತುಕೊಂಡು ತುಕ್ಕಿಡಿಯೋಕ್ಕೆ ಇಷ್ಟಪಡೋದಿಲ್ಲ, ಕೆಲಸ ಮಾಡಿ ಸೌದೋಗ್ತೀನಿ ಬೇಕಾದ್ರೆ. ಆದರೆ ನಾನು ಇನ್ನೂ ಅವಕಾಶಗಳು ವರಿಷ್ಠರಿಗೆ ಇನ್ನೂ ಬಹುಶಃ ಇನ್ನೂ ಯಾವ್ಯಾವ ರೀತಿ ಪರೀಕ್ಷೆಗಳನ್ನ ನಾನು ಅನುಭವಿಸ್ಬೇಕಾಗುತ್ತೆ, ಮಾಡ್ತಾ ಇದ್ದೀನಿ, ಕಾಯ್ತಾ ಇದ್ದೀನಿ. ಒಂದು ಸಮಯ ಇತ್ತು ಸರ್, ರಾಜಾಜಿನಗರದಲ್ಲಾಗಬಹುದು ಅಥವಾ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಾಗ್ಬೋದು, ನೇಲಾ ನರೇಂದ್ರ ಬಾಬು ಅಂತ ಹೇಳಿದ್ರೆ ಸಮಾಜ ಸೇವಕರು, ಸಮಾಜ ಸುಧಾರಕರು, ಕನ್ನಡ ಪರ ಹೋರಾಟಗಾರ ಅನ್ನೋ ಒಂದು ದೊಡ್ಡ ಹೆಸರಿತ್ತು ಸರ್. ಎಲ್ಲ ಕಡೆ ನೀವು ಕಾಣಿಸ್ಕೊಳ್ತಾ ಇದ್ರಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೇಲಾ ನರೇಂದ್ರ ಬಾಬು ಅವರು ಕಾಣಿಸ್ತಾ ಇಲ್ಲ. ಅಲ್ಲ, ನಾನು ಅದೇ ಹೇಳಿದೆ, ಕೆಲವರು ನಾನು ಇವತ್ತೂ ನಾನು ಹೇಳೋದು ಇಷ್ಟಪಡೋದೇನೆಂದರೆ, ನರೇಂದ್ರ ಬಾಬು ಯಾವತ್ತೂ ಸಾರ್ವಜನಿಕ ಜೀವನದಲ್ಲಿ ವಿಮುಖನಾಗಿಲ್ಲ, ಅಥವಾ ಯಾವುದೇ ಸಮಸ್ಯೆಗಳು ಬಂದಾಗ ಹಿಂದೇಟು ಹಾಕಿಲ್ಲ. ಆದರೆ ಒಬ್ಬ ಶಾಸಕ ಅಲ್ಲಿದ್ದಾಗ ನಾನು ಪ್ರತಿಯೊಂದು ಕೆಲಸಕ್ಕೂ ಮೂಗು ತೂರಿಸುವಂಥದ್ದು ನನ್ನ ಉದ್ದೇಶ ಅಲ್ಲ. ಜನ ನಾನು ಸೋತಾಗ, ಇವತ್ತು ನನ್ನ ಕನ್ನಡ ಪರ ಹೋರಾಟ ಆಗಲಿ, ಅಥವಾ ಭೂಗಳರ ವಿರುದ್ಧ ಹೋರಾಟ ಆಗಲಿ, ಅಥವಾ ನಾವೇನು ರಾಜಾಜಿನಗರ ಹಬ್ಬ ಮಾಡ್ದೋ, ಜನಪದ ಜಾತ್ರೆ ಮಾಡ್ದೋ, ಉದ್ಯೋಗ ಮೇಳ ಮಾಡ್ದೋ, ಪರಿಸರ ಮಿತ್ರ ಮಾಡ್ದೋ, ಆರೋಗ್ಯ ಮಿತ್ರ ಮಾಡ್ದೋ, ನೂರಾರು ಕಾರ್ಯಕ್ರಮಗಳು, ವಿದ್ಯಾರ್ಥಿ ಮಿತ್ರ ಮಾಡ್ದೋ, ಸ್ವಯಂ ಉದ್ಯೋಗ ಮಾಡ್ದೋ, ಅಥವಾ ಕೌಶಲ್ಯ ತರಬೇತಿ ಕೇಂದ್ರ, ಇವೆಲ್ಲ ಮಾಡಿದ ಉದ್ದೇಶವೇ ಇವತ್ತು ನಾನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ ಪ್ರಮಾಣದಲ್ಲಿರ್ಬೋದು. ಮತ್ತು ನನ್ನ ಬಲಗೈಯಾಗಿದ್ದಂಥ ನನ್ನ ಸಹೋದರ ರವಿಶಂಕರ್ ಅವ್ರನ್ನ ಅಕಾಲ ಮರಣ ಅವರು ಹೊಂದಿದ್ದು ಒಂದು ದೊಡ್ಡ ಕಾರಣ ಆಯಿತು. ಅದಾದಮೇಲೆ ರಾಜಕಾರಣದಲ್ಲಿ ಏನಾಗ್ತದೆ, ಎಲ್ಲರಿಗೂ ಒಂದು ಪರೀಕ್ಷೆಯ ಅವಧಿ ಅಂತ ಇರುತ್ತೆ. ಬಹುಶಃ ನಾನು ಪರೀಕ್ಷೆ ಅವಧಿ ಅಂದ್ಕೊಂಡಿದ್ದೇನೆ, ಆದರೆ ನಾನು ಸೋತಿರ್ಬೋದು, ಅದು ಸತ್ತಿಲ್ಲ. ನಾನು ಚುನಾವಣೆಯಲ್ಲಿ ಸೋತಿರ್ಬೋದಷ್ಟೇ, ಆದರೆ ನನ್ನ ಉತ್ಸಾಹ ಕುಗ್ಗಿಲ್ಲ, ನಿಮ್ಮ ಆಕಾಂಕ್ಷೆ ಕುಗ್ಗಿಲ್ಲ. ಇನ್ನೂ ಆ ಕನಸಿದೆ, ನನ್ನ ಕ್ಷೇತ್ರ ಆಗಿರಬೇಕು, ನನ್ನ ರಾಜ್ಯ ಆಗಿರ್ಬೇಕು, ನನ್ನ ಜಿಲ್ಲೆ ಆಗಿರಬೇಕು, ರಾಜ್ಯ ಆಗಿರಬೇಕು, ಬೆಂಗಳೂರಿಗಿರಬೇಕು. ಈ ಎಲ್ಲ ಕಲ್ಪನೆಗಳು ಇಟ್ಕೊಂಡೇ ಇವತ್ತು ಸಾಕ್ತಾ ಇದ್ದೇನೆ. ಅವಕಾಶ ಸಿಗುತ್ತೆ, ನಾನು ಮಾಡ್ತೇನೆ ಅಂತಕ್ಕಂಥ. ಯಾಕಂದ್ರೆ ಇವತ್ತು ನಾವು ಮಾಡಿದ ಪಾರ್ಕ್ಗಳು, ನಾವು ಮಾಡಿದ ಆಟದ ಮೈದಾನಗಳು, ಡಾಕ್ಟರ್ ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣ, ಅದು ಗೆಳೆಯರ ಬಳಗ ಇರ್ಬೋದು ಅಥವಾ ರಾಜಾಜಿನಗರದಲ್ಲಿರ್ತಕ್ಕಂಥ ಇರ್ಬೋದು, ಇವೆಲ್ಲ ಕನಸುಗಳನ್ನು ಎ ಟು ಝೆಡ್ ಪ್ರೀ ನರ್ಸರಿ ಅಥವಾ ಏನು ಕರಿತೇವೆ, ಅಂಗನವಾಡಿಯಿಂದ ಡಿಗ್ರಿವರೆಗೂ ನಮ್ಮ ಮಕ್ಕಳು ಯಾವುದೇ ಡೊನೇಷನ್ ಇಲ್ಲದೆ ಕಲಿಬೇಕು ಅಂತೇಳಿ ಶಾಲೆಗಳನ್ನು, ಕಾಲೇಜುಗಳನ್ನು ಮಾಡಿದಂಥವನು. ನಾವು ಈ ಒಂದು ಪಾರ್ಕ್ ನಲ್ಲಿ ಕುಳಿತಿದ್ದೇವೆ. ಹಸಿರು ಕ್ರಾಂತಿ ಅಂತ ನೀವು ತಂದ್ರಿ. ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ 98 ಪಾರ್ಕ್ಗಳನ್ನ ತಾವು ತಮ್ಮ ಒಂದು ಕಡೆಯಿಂದ ಮಾಡಿದ್ದೀರಿ ಅಂತ ಕೂಡ ಕೇಳ್ಪಟ್ಟಿದ್ದೇವೆ. ನಾನು ಕಾರ್ಪೊರೇಟ್ ಇದ್ದಾಗ, ಟ್ಯಾಕ್ಸೇಷನ್ ಫೈನಾನ್ಸ್ ಕಮಿಟಿ ಚೇರ್ಮನ್ ಆಗಿದ್ದಾಗ, ಚಂದ್ರಶೇಖರ್ ಬಸುಂಗಡಿಯ ಅವರು ಮೇಯರ್ ಆಗಿದ್ರು, ನಾನು ಚೇರ್ಮನ್ ಆಗಿದ್ದೆ. ಅವತ್ತೊಂದು ಪರಿಕಲ್ಪನೆ ಕೊಟ್ಟು, ಜನೋದ್ಯಾನವನ 100 ವಾರ್ಡ್ ಇತ್ತು. ಜನೋದ್ಯಾನವನ ಅಂದ್ರೆ ಪ್ರತಿಯೊಂದು ವಾರ್ಡ್ಗಳಲ್ಲೂ ಸಹ ಉದ್ಯಾನವನ ಸೃಷ್ಟಿ ಮಾಡಬೇಕು. ಯಾರು ಬಲಿಷ್ಠ ಇರ್ತಿರೋ 2-3 ಪಾರ್ಕ್ ಮಾಡ್ಕೊಂಡ್ಬಿಡೋರು, ಆದ್ರೆ ಪ್ರತಿಯೊಂದು ವಾರ್ಡ್ಗೂ ಬರಬೇಕು ಅಂತ ಜನೋದ್ಯಾನವನ ಮಾಡ್ದು. ಹಳ್ಳಿ ಕಲ್ಯಾಣ ಅಂತ, ಈಗ ರಾಜಾಜಿನಗರದಲ್ಲಿ ಕೇತ್ಮನಹಳ್ಳಿ ಇದೆ, ಜೂಗ್ನಳ್ಳಿ ಇದೆ, ಶಿವನಹಳ್ಳಿ ಇದೆ. ಸೊ ಇವು ವಿತಿನ್ ದ ಸಿಟಿ ಲಿಮಿಟ್ಸಲ್ಲಿ ಹಳ್ಳಿಗಳನ್ನು ಕಲ್ಯಾಣ ಮಾಡಬೇಕು. ಇಟ್ ಶುಡ್ ಬಿ ಪಾರ್ ವಿತ್ ದಿಸ್ ಸಿಟಿ ಡೆವಲಪ್ಮೆಂಟ್ ಅಂಥೇಳಿ ಮಾಡಿದೆ. ಆಮೇಲೆ ಮನೆಗೊಂದು ಸಂಖ್ಯೆ, ಊರಿಗೊಂದು, ರಸ್ತೆಗೊಂದು ಹೆಸರು. ಸೊ ಈ ಕಲ್ಪನೆಯನ್ನು ಇಟ್ಕೊಂಡು, ಮತ್ತು ಇನ್ನೊಂದು ಉದ್ಯೋಗ, ನಮ್ಮಲ್ಲೆಲ್ಲ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇತ್ತು. ಅದಕ್ಕೆ ಮನೆಗೊಬ್ಬ ಉದ್ಯಮಿ, ಊರಿಗೊಂದು ಮಾಹಿತಿ ಕೇಂದ್ರ, ವ್ಯಕ್ತಿಗೊಂದು ಕೌಶಲ್ಯ, ತಿಂಗಳಿಗೊಂದು ಸಂತೆ ಅಂತ ಮಾಡಿದೆ. ನಮ್ಮಲ್ಲಿ ಆಲ್ರೌಂಡ್ ಡೆವಲಪ್ಮೆಂಟ್, ಕಲ್ಚರಲಿ, ಎಜುಕೇಷನ್ಲಿ, ಎಕನಾಮಿಕಲಿ ಮತ್ತು ಸ್ವಾವಲಂಬನೆ ಹೊಂದಬೇಕು. ಅದು ಐದರ್ ವುಮೆನ್ ಆರ್ ಮೆನ್, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ. ಇವತ್ತು ಡಿಗ್ರಿ ಕಾಲೇಜ್ ನೋಡಿ, ಶಂಕರ್ ಮೂರ್ತಿಗಳು, ನಾನು ಕಾಂಗ್ರೆಸ್ MLA ಇದ್ದಾಗ ಶಂಕರ್ ಮೂರ್ತಿ ಅಂತ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು, BJPಯ ಸಚಿವರು, ಅದನ್ನು ಕಾಲೇಜ್ ಕೊಟ್ಟು ಇವತ್ತು ಅವ್ರನ್ನ ನೆನೆಸ್ಕೋತೇನೆ. ಇವತ್ತು 3000 ಜನ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ರಾಜ್ಯದಲ್ಲಿ ನೋಡಿ. ನೀವು ರಾಜಕೀಯಕ್ಕಿಂತ ಸಮಾಜ ಕ್ಷೇತ್ರದಲ್ಲೇ ಸಾಕಷ್ಟು ಒಂದು ಸುಧಾರಣೆಯನ್ನ ತಂದಿರಿ, ಚಳವಳಿಗಳನ್ನ ಮಾಡಿದಿರಿ ಅಲ್ವಾ ಸರ್? ಅಮ್ಮ, ರಾಜಕೀಯ ಅನ್ನೋದು ಒಂದು ವೇದಿಕೆ. ಜನ ಕೊಡ್ತಕ್ಕಂಥ ಅಧಿಕಾರದಿಂದ ನೀವು ಏನ್ ಬೇಕಾದ್ರೂ ಕಲ್ಪನೆ ಮಾಡ್ಬೋದು. ನಿಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಏನ್ ಸರ್? ರಾಜಕೀಯ ಅನ್ನೋದು ಇವತ್ತು ಪ್ರಜಾಪ್ರಭುತಂತ್ರ ವ್ಯವಸ್ಥೆನಲ್ಲಿ ರಾಜಕೀಯ ಅನ್ನೋಕ್ಕಿಂತ ಹೆಚ್ಚಿಗೆ ರಾಜಕೀಯ ಪಕ್ಷಗಳ ಪಾತ್ರ,
ರಾಜಕೀಯ ಪಕ್ಷದ ವರಿಷ್ಠರ ಪಾತ್ರ ತುಂಬ ಮುಖ್ಯ. ಹ್ಮ್. ಸೂಕ್ತ ಅಭ್ಯರ್ಥಿಗಳನ್ನು, ಸಮರ್ಥ ಅಭ್ಯರ್ಥಿಗಳನ್ನು ಇವತ್ತು ಆಯ್ಕೆ ಮಾಡ್ತಕ್ಕಂಥದ್ದು ಪಕ್ಷದ ವರಿಷ್ಠರು. ಅದು ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಕಾರ್ಪೊರೇಟರ್ ಇರ್ಬೋದು, ಅಥವಾ MLA ಕ್ಯಾಂಡಿಡೇಟ್ ಇರ್ಬೋದು, MLC ಇರ್ಬೋದು, ರಾಜ್ಯಸಭಾ ಇರ್ಬೋದು, ಲೋಕಸಭಾ ಇರ್ಬೋದು, ಇವೆಲ್ಲದಕ್ಕೂ ಆಯ್ಕೆ ಮಾಡೋದು ವರಿಷ್ಠರು. ಇವತ್ತು ಆ ಒಂದು ಪ್ರಕ್ರಿಯೆ ಯಶಸ್ವಿಯಾಗಿ ಸಮರ್ಥವಾಗಿ ಆದಾಗ ಬಹುಶಃ ಹೇಳ್ತೇನೆ ಸೂಕ್ತವಾಯಿತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಜೆಗಳೇ ಪ್ರಭುಗಳು. ಚುನಾವಣೆ ವ್ಯವಸ್ಥೆ ಇದೆಯಲ್ಲ, ಅದು ಹದಗೆಟ್ಟೋಗಿ ಕೂತಿದೆ. ದುಡ್ಡು ಇವತ್ತು ಚುನಾವಣೆ ಅಂತಕ್ಕಂಥದ್ದು ಹಣದ ಮೇಲೆ ಇವತ್ತು ಎಣೀತಕ್ಕಂಥದ್ದು, ಜಾತಿ ಮೇಲೆ ಎಳೀತಕ್ಕಂಥದ್ದು, ಇವೆಲ್ಲ ಹೋಗ್ಬೇಕು. ನಮ್ಮ ದೇಶಕ್ಕೆ ದೊಡ್ಡ ಶಾಪ ಅಂದ್ರೆ ಇದೇನೆ. ಕೈಯೊಡ್ಡೋದನ್ನ ನಿಲ್ಲಿಸ್ಬೇಕು. ನಮ್ಮ ನಾಯಕರುಗಳು ಅಷ್ಟೇನೆ ಪಳಗಿಸಿ ಜನಗಳನ್ನ, ಲೀಡರ್ಗಳನ್ನ ಹಾಳು ಮಾಡಿಟ್ಟು ಇವತ್ತು ಎಲ್ಲಿ ಯಾವ ವ್ಯವಸ್ಥೆಗೆ ಬಂದಿದೆ ಅಂದ್ರೆ ದುಡ್ಡಿಲ್ಲ, ನಾವು ಚುನಾವಣೆ ಕಂಟೆಸ್ಟೇ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ನಮ್ಮ ತಂದಿಟ್ಕೊಂಡಿದ್ದೀವಿ. ಜನರ ಪಾತ್ರ ಕೂಡ ಅಷ್ಟೇ ಮುಖ್ಯ. ಹೌದು, ಅದಕ್ಕೆ ಹೇಳಿದ್ದು ಎಟರ್ನಲ್ ವಿಜಿಲೆನ್ಸ್ ಇಸ್ ದಿ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳಿದ್ದು. ಪ್ರಜಾಪ್ರಭುತ್ವದಲ್ಲಿ ಜನಗಳು ಜಾಗೃತರಾಗಿರ್ಬೇಕು, ವ್ಯವಸ್ಥೆ ಆಗ ಜಾಗೃತವಾಗ್ತದೆ. ಇದು ಮೊಟ್ಟೆಯಿಂದ ಕೋಳಿ ಹುಡ್ತಾ, ಕೋಳಿಯಿಂದ ಮೊಟ್ಟೆ ಹುಡ್ತಾ ಅಂತ. ಭ್ರಷ್ಟಾಚಾರ ಜನಗಳಿಂದ ಹುಡ್ತಾ ಅಥವಾ ಜನಗಳಿಗೆ ರಾಜಕಾರಣಿಗಳು ಹಾಕಿದ್ರ ಅನ್ನೋ ಈ ಇದೆಯಲ್ಲ, ಈ ವಾದ ಇದೆಯಲ್ಲ, ಈ ಗೊಂದಲದಲ್ಲೇ ಅಲ್ಲ, ಇವತ್ತು ಇದು ರಾಜಕೀಯ ನಡೀತಾ ಇದು ಇದೆ. ಖಂಡಿತ ಹೇಳ್ತೇನೆ. ನಾನು ಸುಮಾರು 13 ಎಲೆಕ್ಷನ್ ಫೇಸ್ ಮಾಡಿದ್ದೇನೆ ಬೆಂಗಳೂರು ನಗರದಲ್ಲಿ. ನಮ್ಮ ಕುಟುಂಬದಲ್ಲಿ 23 ಎಲೆಕ್ಷನ್ ಫೇಸ್ ಮಾಡಿದ್ದೇವೆ. ನಮ್ಮ ಕುಟುಂಬದಲ್ಲಿ ನನ್ನ ಅಣ್ಣನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು, ನೆಲಮಂಗಲ ಮುನ್ಸಿಪಲ್ ಅಧ್ಯಕ್ಷ ಆಗಿದ್ರು, ನಮ್ಮ ತಂದೆ ಕೌನ್ಸಿಲರ್ ಆಗಿದ್ರು, ನಮ್ಮ ಅತ್ತಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು. ಈ ನೋಡೋದ್ರಿಂದ ನಾನು ಹೇಳ್ತೇನೆ, ಪ್ರಜಾಪ್ರಭುತ್ವದಲ್ಲಿ ಈ ವ್ಯವಸ್ಥೆ ಸರಿ ಹೋದ್ರೆ ಪ್ರಜಾಪ್ರತಿನಿಧಿಗಳು ಸರೋಗ್ತಾರೆ. ಸರ್, ನಿಮ್ಮ ಒಂದು ಸುದೀರ್ಘ ರಾಜಕೀಯ ಪಯಣದಲ್ಲಿ ನೀವು ಎದುರಿಸಿದಂತ ಸವಾಲುಗಳು? ಒಂದು ಚುನಾವಣೆಗಳು ಬಂದಾಗ ನಾನು ಮಾಡಿರೋ ಕೆಲಸ ಕಾರ್ಯಗಳ ಬಗ್ಗೆ ನನಗೆ ಭಯ ಇರ್ತಿಲ್ಲ. ನನಗೆ ಭಯ ಇರ್ತಿದ್ದು ಹೆಂಗಪ್ಪ ದುಡ್ಡು ಹಂಚೋದು, ಎಲ್ಲಿಂದ ಹಂಚೋದು, ಯಾರಿಂದ ಕೇಳೋದು. ಆಲ್ರೆಡಿ ಮನುಷ್ಯ 6 ಇಂಚಾಗಿ ನಿಂತ್ಕೊಂಡು ಆ ಚುನಾವಣೆ ಖರ್ಚುಗಳಿಗೆ, ವೆಚ್ಚಗಳಿಗೆ ಕೇಳೋದಿದೆಯಲ್ಲ, ಅದಕ್ಕಿಂತ ಹೀನಾಯ ಸ್ಥಿತಿ ಒಬ್ಬ ಜನಪ್ರತಿನಿಧಿ ಬರಬಾರ್ದು. ಇವತ್ತು ಬರ್ತಾ ಇದೆಯಲ್ಲ, ಬಂದಿದೆಯಲ್ಲ ಅಂತ ನೋವು. ಇದು ಒಂದು. ಮತ್ತು ಸತ್ಯಕ್ಕಾಗಿ ಹೋರಾಟ ಮಾಡಿದಾಗ, ಸಾರ್ವಜನಿಕರ ಆಸ್ತಿಗಳನ್ನು ಉಳಿಸಿ ಸಾರ್ವಜನಿಕರಿಗೆ ಬಿಟ್ಕೊಟ್ಟಾಗ, ಜನಗಳನ್ನೇ ದಿಕ್ತಪ್ಪಿಸಿ ನನ್ನ ವಿರುದ್ಧ ಮತವನ್ನು ಹಾಕ್ಸ್ತಕ್ಕಂಥ ಪ್ರಯತ್ನದಲ್ಲಿ ಯಶಸ್ವಿ ಆದಲ್ಲ, ಅದು ನೋವಿನ ಸಂಗತಿ. ಈ ರಾಜಕಾರಣ ನಿಮ್ಗೆ ತೃಪ್ತಿ ತಂದ್ಕೊಟ್ಟಿದ್ಯಾ ಸರ್? ಮತ್ತು ರಾಜಕಾರಣದಲ್ಲಿ ನಂಗೆ ಖಂಡಿತವಾಗ್ಲೂ ತೃಪ್ತಿ ಇದೆ, ಮತ್ತೆ ಅತೃಪ್ತಿನೂ ಇದೆ. ಯಾವ ರೀತಿ ಅತೃಪ್ತಿ ಅಂದರೆ, ಸತ್ಯಮೇವ ಜಯತೆ ಅಂತ ಹೇಳ್ತಾರೆ. ಸತ್ಯಮೇವ ಜಯತೆ ಆಗ್ಬೇಕು, ಸತ್ತ ಮೇಲೆ ಜಯತೆ ಆಗಬಾರ್ದು. ಸತ್ಯಮೇವ ಜಯತೆ, ಸತ್ಯಕ್ಕೆ, ನ್ಯಾಯಕ್ಕೆ ಬದುಕಿರುವಾಗಲೇ ಆ ಸತ್ಯದ ಗೆಲುವು ಕಂಡಾಗ ಮಾತ್ರ ತೃಪ್ತಿ ಆಗ್ತಕ್ಕಂಥದ್ದು. ಯಾವಾಗ ಬದುಕಿರುವಾಗಲೇ ನಮ್ಮನ್ನ ಮುಗಿಸತ್ತ ಪ್ರಯತ್ನ ಆಗುತ್ತೆ, ಅದ್ರ ಯಶಸ್ವಿ ಆಗ್ತಾರೆ, ಆಗ ಖಂಡಿತವಾಗಿ ನೋವಾಗುತ್ತೆ. ಇದಿಷ್ಟು ನಿಮ್ಮ ರಾಜಕೀಯದ ಜರ್ನಿ ಆಯ್ತು ಅಂತ ಹೇಳಿದ್ರೆ, ನೇಲ ನರೇಂದ್ರ ಬಾಬು ಅವರು ಕೇವಲ ರಾಜಕಾರಣಿಯಲ್ಲ, ಸಮಾಜ ಹೋರಾಟಗಾರರಲ್ಲ, ಸಮಾಜ ಸುಧಾರಕರಲ್ಲ, ಅವರು ಹಿರಿಯ ಕಲಾವಿದರು. ಸಿನಿಮಾ ಮತ್ತು ಕಿರುತೆರೆಯಲ್ಲೂ ಸಹ ಅವರು ಸಾಕಷ್ಟು ಒಂದು ಸಾಧನೆಯನ್ನ ಮಾಡಿದ್ದಾರೆ. ಜನಮಾನಸದಲ್ಲಿ ಅವರು ಬೆಳಗ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋಣ ಸರ್. ಈ ಎಲ್ಲದರ ನಡುವೆ ಈ ಒಂದು ನಂಟು, ಸಿನಿಮಾ ನಂಟು ನಿಮಗೆ ಹೇಗೆ ಸರ್? ನಮ್ಮ ಸಿನಿಮಾ ನಟು ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಸ್ವತಃ, ನನಗೆ ಸಂಗೀತ ಅಂದ್ರೆ ಇಷ್ಟ, ರಂಗ ಕಲಾವಿದರು, ರಂಗಭೂಮಿ, ಭರತನಾಟ್ಯ ಕಲಾವಿದ ನಾನು. ನನಗೆ ಭಾಸ್ಕರನ್ ಮಾಸ್ಟರ್ ಕಲ್ಸೋರು, ಭಾನುಮತಿ ಅವ್ರು ಕಲ್ಸೋರು, ಕಲಾಕ್ಷೇತ್ರ ಕೃಷ್ಣಮೂರ್ತಿ ಅವ್ರನ್ನ ಕಲ್ತಂತವ್ರು. ಅದ್ರ ರಾಜಕಾರಣಿ ಆದ್ಮೇಲೆ ಇದೆಲ್ಲ ಸರ್. ನೀವು ಭರತನಾಟ್ಯ ಅಂದಾಗ ನಮ್ಮ ಹಿರಿಯ ಕಲಾವಿದರು ಶ್ರೀಧರ್ ಸರ್, ನೀವು ಸ್ವಲ್ಪ ಸಿಮಿಲರ್ ಅಲ್ವಾ? ಹೌದೌದೌದು, ಶ್ರೀಧರ್ ಬಹಳ ದೊಡ್ಡ ಕಲಾವಿದ್ರು. ಅವ್ರ ಹೆಂಡತಿ ಸುಮನನು ಅಷ್ಟೇನೆ ಒಳ್ಳೆ ಕಲಾವಿದ್ರು. ಅವರು ಸಹ ನಮ್ಮ ಮಾಸ್ಟರ್ ಹತ್ರನೇ ಕಲ್ತಂತವ್ರು. ಖಂಡಿತವಾಗ್ಲೂ ನಮ್ಮಲ್ಲಿ ಒಂದು ದೇಶ ಅಂದ್ರೆ ಕೇವಲ ಮೂಲಭೂತ ಸೌಕರ್ಯಗಳು ಮಾತ್ರ ಸೀಮಿತ ಅಲ್ಲ. ದೇಶ ಅಂದ್ರೆ ಕಲೆ, ಸಂಸ್ಕೃತಿ, ಶಿಕ್ಷಣ, ವಿದ್ಯಾಭ್ಯಾಸ, ಜ್ಞಾನವಂತರು, ಆಧ್ಯಾತ್ಮ ಪುರುಷರು, ಇತಿಹಾಸ, ಶಿಲ್ಪಕಲೆ, ನೃತ್ಯ, ಸಂಗೀತ, ಇವೆಲ್ಲ ಸೇರಿದಾಗ ಮಾತ್ರ ಒಂದು ದೇಶ ಅನ್ಸ್ಕೊಳ್ಲಿಕ್ಕೆ ಸಾಧ್ಯ. ಖಂಡಿತವಾಗಿ ನನಗೆ ಆ ದೃಷ್ಟಿನಲ್ಲಿ ನನ್ನ ನಿಜವಾಗ್ಲೂ ನಾನು ಅದೃಷ್ಟವಂತ. ನನ್ನ ತಾಯಿ ಆಗಲಿ, ನನ್ನ ತಂದೆ ಆಗಲಿ, ನನ್ನ ಅಣ್ಣ ಆಗಲಿ, ನನ್ನ ತಮ್ಮ ಆಗಲಿ, ನನ್ನ ಸ್ನೇಹಿತರುಗಳು, ಇಲ್ಲಾಂದ್ರೆ ನಾನು 62 ಸೀರಿಯಲ್ ಆ್ಯಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಖಂಡಿತ ಸರ್. 22 ಸಿನಿಮಾಗಳನ್ನ ಅದ್ರ ಪ್ರಮುಖ ಪಾತ್ರವನ್ನು ವಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಮೊದಲನೇ ಚಿತ್ರ ರಾವಣ ರಾಜ್ಯ, ಅದರಲ್ಲೊಬ್ಬ ರೆಬೆಲ್ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ ಪಾತ್ರವನ್ನು ಮಾಡಿದ್ದೆ. ನನ್ನ ಮತ್ತೆ ಇದರಲ್ಲೂ ಅಷ್ಟೇ, ನಾನೊಬ್ಬ ನಿರುದ್ಯೋಗಿಯಾಗಿ ಸಿಹಿ ಕಹಿ ಧಾರಾವಾಹಿ ಮುಖೇನ ಪ್ರವೇಶ ಮಾಡಿದಂಥವನು. ಹಲವಾರು ಧಾರಾವಾಹಿ, ನಿಮ್ಮ ಒಂದು ಧಾರಾವಾಹಿಗಳನ್ನ ನೋಡ್ತಾ ಇದ್ದೆ. ಸಿಹಿ ಕಹಿ, ಕೃಷ್ಣಾನಿ ಬೇಗನೆ ಬಾರೋ, ಕೆಂಪೇಗೌಡ, ರಾಮಾಯಣ, ಆಮೇಲೆ ರಾಧಾರಮಣ, ಮತ್ತು ಈಗ ಬರ್ತಾ ಇದ್ದ ಅನುಪಲ್ಲವಿ, ಮಲೆಗಳಲ್ಲಿ ಮದುಮಗಳು, ಸುಮಾರು
ಹೇಳ್ತಾ ಹೋದರೆ ಅಷ್ಟೂ ಪಾತ್ರಗಳನ್ನು ನನಗೆ ಮಾಡಿದಂಥ ಸ್ವಾಮಿ ವಿವೇಕಾನಂದ ದೂರದರ್ಶನದಲ್ಲಿ, ಇವೆಲ್ಲ ಪಾತ್ರಗಳು ಬಹುಶಃ ನಾವು ಸತ್ರು ಆ ಪಾತ್ರಗಳು ಜೀವಂತವಾಗಿರುತ್ತೆ. ಸೊ ಹೀಗಾಗಿ ನನಗಂಥ ಅವಕಾಶಗಳು ಸಿಕ್ತು. ಮತ್ತು ನಾನೇನೆಂದರೆ ಯಾವುದೇ ಸಂದರ್ಭದಲ್ಲೂ ಒಂದು ನಿಮಿಷ ವೇಸ್ಟ್ ಮಾಡಲಿಕ್ಕೆ ಇಷ್ಟಪಡೋದು. ಅದೇ ಕೆಲವು ಸಲ ನೋವಾಗುತ್ತೆ, ಅಯ್ಯೋ ದೇವರೇ ಏನಪ್ಪ ಇಷ್ಟೊಂದು ಅನುಭವ ಸಮಯಗಳು ನಾನು ಸರಿಯಾಗಿ ಸದುಪಯೋಗ ಮಾಡ್ಕೊಳಕ್ಕಾಗ್ತಾ ಇಲ್ವೇ ಅಂತ ನೋವಾಗುತ್ತೆ. ಏನು ಮಾಡೋದು, ಭಗವಂತ ಕೊಟ್ಟಿದ್ದು ಸ್ವೀಕರಿಸಬೇಕು, ಸಮಾಜ ಕೊಟ್ಟಿದ್ದು ಸ್ವೀಕರಿಸಬೇಕು, ಅನುಭವಿಸ್ತಾ ಇದ್ದೀನಿ. ಈಗಲೂ ಸಹ ನೀವು ನಟನೆಯಲ್ಲಿ ತೊಡಗಿದ್ದೀರಿ. ರೀಸೆಂಟಾಗಿ ಒಂದಷ್ಟು ಧಾರಾವಾಹಿಗಳಲ್ಲಿ ನಿಮ್ಮನ್ನ ಜನ ನೋಡ್ತಾ ಇದ್ದಾರೆ ಸರ್. ನಿಮಗೆ ರಾಜಕೀಯ ಮತ್ತೆ ಸಿನಿಮಾ ಕ್ಷೇತ್ರ ಇದು ಯಾವುದು ಬಹಳಷ್ಟು ನೆಚ್ಚಿನದ್ದು ಸರ್? ಪರಸ್ಪರ ಪೂರಕವಾಗಿದೆ ಅಮ್ಮ. ಅಂದ್ರೆ ಒಂದೇ ನಡೆದ ಎರಡು ಮುಖಗಳು ಅಂತೀರಾ? ಒಂದು ಕಡೆ ರಾಜಕೀಯ, ಒಂದು ಕಡೆ ಇಲ್ಲ ನೋಡಿ, ಮನರಂಜನೆ. ನೋಡಿ ಇದು ಎಲ್ಲರಿಗೂ ಇರೋದಿಲ್ಲ. ನನಗೆ ಯಾರೊಬ್ರು ಹಿರಿಯರು ಹೇಳಿದ್ದು, ಜೀವನದಲ್ಲಿ ಏನು ಬರ್ತೋ, ನನ್ನ ಜೀವರಾಜ್ ಆಳ್ವವರೇ ಹೇಳಿದ್ದು ನನಗೊಂದ್ಸರಿ. ಮತ್ತೆ ಎಲ್ಲರೂ ಇವತ್ತು ಎಷ್ಟು ಜನ MLAಗಳು ಕೆಂಪೇಗೌಡನ ಪಾತ್ರ ಮಾಡಕ್ ಸಾಧ್ಯ ಆಯ್ತು? ಕೆಂಪೇಗೌಡನ ಪಾತ್ರ ಮಾಡಿದೆ, ಕೆಂಪೇಗೌಡ ಧಾರಾವಾಹಿ ಬಂತು, ಕರ್ಣನ್ ಪಾತ್ರ ಮಾಡೋದು, ಕಲಿಕರ್ಣನ್ ಧಾರಾವಾಹಿ. ಇಟ್ಸ್ ಆಲ್. ಈಗ ಜಯಲಲಿತಾ ಮುಖ್ಯಮಂತ್ರಿ ಆಗಿದ್ರು, NT ರಾಮರಾವ್ ಮುಖ್ಯಮಂತ್ರಿ ಆಗಿದ್ರು, MGR ಮುಖ್ಯಮಂತ್ರಿ ಆಗಿದ್ರು. ಇಟ್ಸ್ ಗ್ಲಾಮರ್ ಫೀಲ್ಡ್ ಸಮಥಿಂಗ್. ಬಟ್ ಅದೃಷ್ಟವಶಾತ್ ನನಗೆ ಸಿಕ್ಕಂಥ ಪಾತ್ರಗಳು ಒಂಥರ ಹಿಸ್ಟಾರಿಕ್ ಇರ್ಬೋದು ಅಥವಾ ಸಾಮಾಜಿಕ ಪಾತ್ರಗಳಿರ್ಬೋದು, ನನಗೆಲ್ಲೋ ಒಂದು ಕಡೆ ಅದು ಕನೆಕ್ಟಿವಿಟಿ ಆಗ್ತಾ ಇತ್ತು. ನಿಮ್ಗೆ ಇವೆರಡು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿತ್ತು ಅಮ್ಮ? ಎಷ್ಟು ಸಮಯ ಉಳಿಯುತ್ತೆ ಹೇಳಿದ್ನಲ್ಲ, 24 ಗಂಟೆ ಕೂಡ ಅಯ್ಯೋ ದೇವರೇ ಇವತ್ತು ಏನೋ ಇಲ್ಲಪ್ಪ, ಏನಪ್ಪ ನಾನೇ ಸೃಷ್ಟಿ ಮಾಡ್ಕೋತೀನಿ ಕೆಲಸನ, ನಾನೇ ಸ್ನೇಹಿತರ ಜೊತೆ ಚರ್ಚೆಗೆ ಬೆಳಿತೀನಿ. ನಾನು ಶಾಸಕನಾಗಿದ್ದಾಗ ಅಷ್ಟೇ ಕಳೆದ 10 ವರ್ಷಗಳಿಂದ ಎಲ್ಲೋ ಒಂದು ಕಡೆ ರೆಸ್ಟ್ಲೆಸ್ನೆಸ್ ಆಗುತ್ತೆ, ಬೇಜಾರಾಗುತ್ತೆ. ಏನು ಮಾಡೋದು, ವಾಟ್ ಎವರ್ ಇಟ್ ಕಮ್ಸ್ ನಾವು ಹ್ಯಾವ್ ಟು ಅಕ್ಸೆಪ್ಟ್ ಅಲ್ಲ. ಸರ್, ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ನಿಮ್ಮ ಕನಸುಗಳು? ಅಮ್ಮ, ಬೆಂಗಳೂರು ಅಂತ ಸುಂದರವಾದ ನಗರ ನೀವು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೆಂಗಳೂರಿನಲ್ಲಿರ್ತಕ್ಕಂಥ ಜನಗಳು ಅಷ್ಟೇ, ಆ ನೆಲದ ಸೊಗಡಾಗಲಿ ಅದು ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಬೆಂಗಳೂರಿಗೆ ಹೇಗಿರಬೇಕು ಅಂತೇಳಿ ನಾನು ಚಂದ್ರಶೇಖರ್ ಒಂದು ಬಜೆಟನ್ನು ಕೊಟ್ಟು, ಅದರಲ್ಲಿ ಉದ್ಯಾನವನಗಳು, ಕ್ರೀಡಾಂಗಣಗಳು, ಗ್ರೀನ್ರಿ, ಆಮೇಲೆ ರಸ್ತೆಗಳು, ಫುಟ್ಪಾತ್ಗಳು, ಅಲ್ಲಿರೋ ಹಳ್ಳಿಗಳು. ಇವತ್ತು ಹೇಳ್ತೇನೆ, ಬೆಂಗಳೂರು ಶುಡ್ ಬಿ ಎ ಲೀವೇಬಲ್ ಸಿಟಿ. ಬೆಂಗಳೂರು ವಾಸಯೋಗ್ಯವಾಗಿರ್ತಕ್ಕಂಥ ನಗರವನ್ನು ಮಾಡಬೇಕು. ಬೆಂಗಳೂರಲ್ಲಿ ಇರ್ತಕ್ಕಂಥ ಟ್ರಾಫಿಕ್ ಪ್ರಾಬ್ಲಮ್ ಇರ್ಬೋದು, ಕ್ರೈಮ್ ಇರ್ಬೋದು, ಅಥವಾ ಬೆಂಗಳೂರಿನ ಜನರೇನಿದ್ದಾರೆ ಅಥವಾ ಕರ್ನಾಟಕದ ಮೂಲ ಜನರಿಗೆ ಇವತ್ತೊಂದು ಸೈಟ್ ತಗೊಳಕ್ಕಾಗಲ್ಲ, ಒಂದು ಫ್ಲ್ಯಾಟ್ ತಗೊಳಕ್ಕಾಗಲ್ಲ. ನೆಲಮಂಗಲದ ಹತ್ರ ಹೋದ್ರು ಇವತ್ತು ಸೈಟ್ ಬೆಲೆ ಅಷ್ಟು ದುಬಾರಿ ಇದೆ. ತುಮಕೂರು ಬೆಂಗಳೂರು ಮಧ್ಯೆ ತಗೊಳಕ್ಕಾಗಲ್ಲ. ಶ್ರೀಮಂತರು ತಗೊಂಬೋದು ಸರ್, ಬಡವರು ಅದೇ ಹೇಳ್ತೇನಲ್ಲ, ಇವತ್ತು ಅಂತ ದುಸ್ಥಿತಿಗೆ ತಂದಿಟ್ಟಿದ್ದೀವಿ. ಬೆಂಗಳೂರನ್ನ ಹಾರಿಜಾಂಟಲಿ, ವರ್ಟಿಕಲಿ ಮತ್ತು ಹಾರಿಜಾಂಟಲಿ ಬೆಳೆಸಿ ಒಂದು ಕಸಾಕಕ್ಕೆ ಜಾಗ ಇಲ್ಲ. ಮಕ್ಕಳು ರಸ್ತೆಗಳಲ್ಲಿ ರನ್ನಿಂಗ್ ರೇಸ್ ಮಾಡಬೇಕು ಅಂದರೆ ವೆಹಿಕಲ್ ಜೊತೆ ಓಡಬೇಕು. ಬೇಕಾಗಿರ್ತಕ್ಕ ಇನ್ಫ್ರಾಸ್ಟ್ರಕ್ಚರು ಏನು ಮಾಡ್ತೇವೆ, BDA ಮಾಡಬೇಕು. ಇವನ್ನೆಲ್ಲ ನಾವು ಬೆಂಗಳೂರಿನ ಮಹಾನಗರ ಪಾಲಿಕೆ ಎಲ್ಲ ತಂದು ಸೇರಿಸಿದ್ದೀವಿ. ಆದರೆ ಸೇರ್ಸೋಕ್ಕಿಂತ ಮುಂಚೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನು ಕೊಡ್ತಾ ಇಲ್ಲ. ಇವತ್ತು ಬೆಂಗಳೂರು ಟ್ರಾಫಿಕ್ ಪ್ರಾಬ್ಲಮ್ ಇದೆ, ಆಮೇಲೆ ಪೊಲ್ಯೂಷನ್ ಪ್ರಾಬ್ಲಮ್ ಇದೆ, ಮತ್ತು ಬೆಂಗಳೂರಿಗರು ಬೆಂಗಳೂರಿನಲ್ಲಿ ಬದುಕಕ್ಕಾಗ್ತಾ ಇಲ್ಲ. ಕಾರ್ಪೊರೇಷನ್ ಎಲೆಕ್ಷನ್ ನಡೆಸಿಲ್ವಲ್ಲ ಸರ್, ಇನ್ನ ಬೆಂಗಳೂರಿನ ಬೆಳವಣಿಗೆ ಖಂಡಿತವಾಗ್ಲೂ ಅದು ದೊಡ್ಡ ತಪ್ಪಾಗಿದೆ. ಯಾಕಂದ್ರೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಸಂವಿಧಾನದ 74ನೇ ಸಂವಿಧಾನ ತಿದ್ದುಪಡಿ ಏನಿದೆ, ಅದರಲ್ಲಿ ಸ್ವಾಯತ್ತತೆ ಮತ್ತು ಸ್ವಾವಲಂಬನೆ ಮತ್ತು ಜೊತೆಗೆ ಅದರ ಸ್ಯಾಂಟಿಟಿ ಏನಿದೆ, ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅಥವಾ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇರಬೇಕಾಗಿದ್ದಂಥದ್ದು ನಾಶಿಸಿ ಹೋಗಿದೆ. ಅದಕ್ಕೆ ಪೊಲಿಟಿಕಲ್ ರೀಸನ್ನು, ಸೆಲ್ಫಿಶ್ ರೀಸನ್ಸ್ಗಳು, ಇದು ಹೋಗಬೇಕು. ಚುನಾವಣೆ ಆಗಬೇಕು. ಮತ್ತು ಜೊತೆಗೆ ಬೆಂಗಳೂರು ನಗರದಲ್ಲಿ ಯಾವುದೇ ಕಾರಣಕ್ಕೂ ಈ ಕನ್ನಡ ವಿರೋಧಿ ಚಟುವಟಿಕೆಗಳು ಅಥವಾ ಕನ್ನಡವನ್ನು ವಿರೋಧಿಸಕ್ಕಂಥದ್ದು ಅಥವಾ ಕನ್ನಡ ಸಂಸ್ಕೃತಿಯನ್ನು ಬೆಲೆ ಕೊಡದೇ ಇರತಕ್ಕಂಥದ್ದು, ಇಂತಹ ಜನಗಳು ಆಯ್ಕೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಅದು ಇವತ್ತು ಏನೂ ಮಾಡೋಕ್ಕಾಗಲ್ಲ. ಇವತ್ತು ಅಂಥ ಸ್ಥಿತಿಗೆ ತಂದಿಟ್ಕೊಂಡಿದ್ದೀವಿ. ಅಟ್ ಎನಿ ಕಾಸ್ಟ್ ಇವತ್ತು ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ನನ್ನ ಕನಸೇನೆಂದರೆ ಬೆಂಗಳೂರು ಸುಂದರವಾದ ನಗರ, ಜೊತೆಗೆ ಇಲ್ಲಿ ಬೆಂಗಳೂರಿನ ಬೇಕಾಗಿರ್ತಕ್ಕಂಥ ಒಂದು ಶಿಕ್ಷಣ, ಎಜುಕೇಷನ್ ಕಾಸ್ಟ್ಲಿ ಆಗಿದೆ, ಜನಸಾಮಾನ್ಯ ಕಲಿಯಕ್ಕಾಗಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಿದೆ, ಆದರೆ ಸಾಮಾನ್ಯ ಜನರಿಗೆ ಎಟ್ಕೋತಿಲ್ಲ. ಸರ್ಕಾರಿ ಜಾಗಗಳನ್ನು ತಗೊಂಡಿರ್ತಾರೆ, CA ಸೈಟು, ಅಲ್ಲಿ ಡೊನೇಷನ್ಗಳು ತಗೊಳ್ತಾ ಇರ್ತಾರೆ. ಅದನ್ನು ಕಡಿವಾಣ ಆಗ್ತಕ್ಕಂಥ ತಾಕತ್ತು ಇವತ್ತು ಸರ್ಕಾರಕ್ಕೆ ಇಲ್ಲ. ಅಲ್ಲಿ ಯಾರೋ ಇರ್ತಾರೆ, ನಿಮ್ಗೆ ಗೊತ್ತಿದೆ, ಅವರುಗಳು ಎದುರಾಕೊಳ್ಳೋಕೆ ರೆಡಿಯಾಗಿಲ್ಲ. ಇವೆಲ್ಲವನ್ನು ಬರ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಜನಗಳು ಅನ್ನ ನಾಯಕರುಗಳನ್ನ ಆಯ್ಕೆ ಮಾಡ್ಕೊಂಡ್ರೆ, ನಿಮ್ಮ ಪ್ರಕಾರ ಇವತ್ತಿನ ಸರ್ಕಾರ ಬೆಂಗಳೂರನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ? ಅಮ್ಮ, ನಾನು ಇವತ್ತಿನ ಸರ್ಕಾರ ಅಂತ ಹೇಳೋದಿಲ್ಲ, ಹಿಂದೆ ಸರ್ಕಾರಗಳು ನಾನು ನೋಡಿದ್ದೇನೆ.
ಅಂತ ನಿರ್ಧಾರ ಕೊಡಬೇಕಾದ್ರೆ ಅಥವಾ ಅಂತ ಅಲ್ಲ, ನಿರ್ಧಾರ ಯಾಕಂದ್ರೆ ನಾನು ಈ ಪ್ರಶ್ನೆಯನ್ನ ಕೇಳಿದೆ ಸರ್. ಇವತ್ತು ಬೆಂಗಳೂರಿನ ನಗರದಲ್ಲಿ ರಸ್ತೆಗಳನ್ನ ನೋಡೋಕ್ಕಾಗ್ತಾ ಇಲ್ಲ, ಟ್ರಾಫಿಕ್ ಸಮಸ್ಯೆಗಳು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಮಳೆ ಬಂದ್ರೆ ಮತ್ತಷ್ಟು ಸಮಸ್ಯೆಗಳು ಅಮ್ಮ, ಆಗ್ತಾ ಅದಕ್ಕೇನೆ ಇರುತ್ತೆ. ನಾನು ಶಾಸಕನಾಗಿದ್ದಾಗ ನಂತರ ಇನ್ನೂ ಹಲವಾರು ಜನ ಹ್ಮ್. ನಮ್ಮ ಕ್ಷೇತ್ರದಲ್ಲಿ ಒಂದು ಪಾಟೋಲ್ ತೋರಿಸಿ ನಮಗೆ ₹100 ಬಹುಮಾನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಹ್ಮ್. ಇವತ್ತು ಯಾಕಾಗ್ತಿಲ್ಲ? ಹ್ಮ್. 108 ಏಜೆನ್ಸಿಗಳು ತದ್ವಾ ಅರಿತಾರೆ, KPTCL ಅಗಿತಾರೆ, OFC ಕೇಬಲ್ನವ್ರು ಅಗಿತಾರೆ. ಬೆಂಗಳೂರು ಲಿಟ್ರಲಿ ದೆ ರೇಪ್ ದ ರೋಡ್ಸ್ ಆಫ್ ಬ್ಯಾಂಗ್ಳೂರ್. ಎಸ್ ಸರ್. ರಸ್ತೆಗಳನ್ನ ಅತ್ಯಾಚಾರ ಮಾಡೋಂಥ ಸ್ಥಿತಿಗೆ ಬಂದಿದ್ದಾರೆ. ಆದರೆ ಅದನ್ನ ರಿಪೇರ್ ಮಾಡಿದ್ರೆ ಯಾರು, ರೀಕಂಡೀಷನ್ ಮಾಡೋರು, ರೀಇನ್ಸ್ಟಾಲ್ ಮಾಡೋರು ಯಾರು? ರೀಕಂಡೀಷನ್ ಮಾಡಿ ಅದನ್ನ ತದ್ವಾ ಅಲ್ಲ, ಇದ್ರ ಬಗ್ಗೆ ಬಿಜೆಪಿ ಯಾಕೆ ಅಮ್ಮ, ಹೋರಾಟ ಮಾಡ್ತಾ ಇಲ್ಲ? ಪ್ರತಿಭಟನೆ ಮಾಡ್ದು, ನಾವೇನೇ ನೋಡ್ದು, ಕಂಠೀರವ ಸ್ಟುಡಿಯೋ ಸರ್ಕಲ್ ಪ್ರತಿಭಟನೆ ಮಾಡೋದು ಸ್ವಲ್ಪ ಆಯಿತು. ಆದರೆ ಬೆಂಗಳೂರು ಪ್ರತಿ ದಿವಸ ದ ಪ್ಲಾನಿಂಗ್ ಇಟ್ ಸೆಲ್ಫ್ ಇಸ್ ಫೇಲ್ ಆಗ್ತಾ ಇದೆ. ಹ್ಮ್. ಮತ್ತು ಅದಕ್ಕೆ ವಾರ್ಡ್ ಇಂಜಿನಿಯರ್ಗಳಿರ್ತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ, ಚೀಫ್ ಇಂಜಿನಿಯರ್ ಇರ್ತಾರೆ, EM ಇರ್ತಾರೆ, BDA ಇರುತ್ತೆ ಸುತ್ತಮುತ್ತ. ಎಲ್ಲರೂ ಒಂದು ಕೋಆರ್ಡಿನೇಷನ್ ಮಾಡ್ತಕ್ಕಂಥ ಈಗ 5 ಬೆಂಗಳೂರು ಮಹಾನಗರ ಪಾಲಿಕೆಗಳಾಗಿ ಮಾಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಾದರೂ ಬಹುಶಃ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ಕೊಳ್ತೀನಿ. ಕೋಆರ್ಡಿನೇಷನ್ ಆಗಬೇಕು. ಬೇಸಿಕಲಿ ಒಬ್ಬ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ನನ್ನ ಅನುಭವದಲ್ಲಿ ಹೇಳೋದಾದರೆ, ಅವ್ರಿಗೇನು ಸುಮ್ಮನೆ ಡಿಪ್ಲೊಮಾ ಓದಿರ್ತಾರೆ, ಒಂದು ಎಸ್ಟಿಮೇಟ್ ಮಾಡ್ಲಿಕ್ಕೆ ಬರೋಲ್ಲ, ಅವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರ್ತಾರೆ. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇಂಜಿನಿಯರ್ಗಳು ಚೀಫ್ ಆಗತಕ್ಕಂಥದ್ದು ಅವ್ರ ಮಟ್ಟದವರೆಗೂ ಹೋಗ್ಬಿಟ್ಟಿದ್ದಾರೆ. ಇವ್ರನ್ನೆಲ್ಲ ಇವ್ರಿಗೆ ಪ್ರಾಕ್ಟಿಕಲ್ ನಾಲೆಜ್ ಮುಖ್ಯ, ಮತ್ತು ಅವ್ರು ಮಾಡಲಿಕ್ಕೆ ಫ್ರೀ ಹ್ಯಾಂಡನ್ನು ಕೊಡಬೇಕು, ಮತ್ತು ಅವ್ರಿಗೆ ಮಾನಿಟ್ರ್ ಮಾಡಬೇಕು, ಬೇಕಾಗಿರ್ತಕ್ಕಂಥ ಫಂಡ್ ಕೊಡಬೇಕು. ಈಗ ಬಿಟ್ಟಿ ಭಾಗ್ಯಗಳು ಮತ್ತೊಂದು ಮಾಡಾದ್ಮೇಲೆ ಬಹುಶಃ ರಾಜ್ಯ ಸರ್ಕಾರವು ಹಣದ ಕೊರತೆಯಿಂದ ಇವತ್ತು ಸೊರಗ್ತಾ ಇದೆ. ಹಾಗಾದ್ರೆ ಬಿಟ್ಟಿ ಭಾಗ್ಯಗಳು ಬೇಡ ಅಂತ ಹೇಳ್ತೀರಾ? ಬಿಟ್ಟಿ ಭಾಗ್ಯ ಬೇಡ ಅಂತ ಹೇಳೋದಿಲ್ಲ. ನಾವು ಬೇರೆಯವ್ರಿಗೆ ಬಿಟ್ಟಿ ಭಾಗ್ಯ ಕೊಡೋಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿದ್ದರೆ ಆಮೇಲೆ ಬಿಟ್ಟಿ ಭಾಗ್ಯ ನಾವು ವಿಸ್ತರಿಸ್ಬೋದಾಗಿತ್ತು. ಆದರೆ ಇವೆಲ್ಲ ಬಗ್ಗೆ ಭಾಳ ದೂರದೃಷ್ಟಿ ಇಟ್ಕೊಂಡು ಮಾಡಬೇಕಾಗಿತ್ತು. ಸಾಲ ಮಾಡಿ ತುಪ್ಪದನ್ನ ತಿನ್ನಂಥ ಸ್ಥಿತಿಗೆ ನಾವು ಹೋಗ್ಬಾರ್ದು. ನಿಮ್ಮ ಕ್ಷೇತ್ರದಲ್ಲಿ ನೀವು ಏನೆಲ್ಲ ಬದಲಾವಣೆಯನ್ನ ಮಾಡಬೇಕು ಅನ್ಕೊಂಡಿದ್ದೀರಿ ಸರ್? ಅಮ್ಮ, ಏನಿಲ್ಲ, ನಮ್ಮ ಜನಗಳು ಬಯಸೋದೇನು, ಮಿನಿಮಮ್ ಒಂದು ರೀತಿ ಹ್ಯಾರಾಸ್ಮೆಂಟ್ ಫ್ರೀ ಅಡ್ಮಿನಿಸ್ಟ್ರೇಷನ್ ಮತ್ತು ಎಜುಕೇಷನ್, ಎಂಪ್ಲಾಯ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳು, ಮತ್ತು ಜೊತೆಗೆ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಇರ್ಬೋದು, ಮತ್ತು ಬೇಕಾಗಿರ್ತಕ್ಕಂಥ ಪ್ರೈಮರಿ ಹೆಲ್ತ್ ಇದೆಯಲ್ಲ, ಎಪಿಡೆಮಿಕ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಕರೋನಾ ಬಂದಮೇಲೆ ನಿಮ್ಗೆ ಗೊತ್ತಿದೆ, ಇವೆಲ್ಲವನ್ನು ಬಿಟ್ಟು ಸುಸಂಸ್ಕೃತವಾದಂತಹ ಒಂದು ವಾತಾವರಣ, ಜೊತೆಗೆ ಆಲ್ರೌಂಡ್ ಡೆವಲಪ್ಮೆಂಟ್ ತರಬೇಕು ಅಂತಕ್ಕಂಥದ್ದು ನನ್ನ ವಯಸ್ಸೆ, ಮತ್ತು ಜನಗಳಿಗೆ ಎಟಕುವ ರೀತಿಯಲ್ಲಿ ಆಡಳಿತ ತರಬೇಕು ಅಂತಕ್ಕಂಥ ನನ್ನ ಕನಸಾಗಿದೆ. ಆ ದಿಕ್ಕಿನಲ್ಲಿ ಖಂಡಿತವಾಗ್ಲೂ ನಾನು ಸಿದ್ಧನಿದ್ದೇನೆ, ಯಾವಾಗಲೂ ರೆಡಿ. ಜನಗಳಿಗೆ ಸೇವೆ ಮಾಡಲಿಕ್ಕೆ ನಾನು ಯಾವತ್ತೂ ಹಿಂಜರಿತಕ್ಕಂಥವನ್ನೆಲ್ಲ. ನಮ್ಮ ರಾಜಕೀಯ ಪಕ್ಷ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ನೋಡಿಕೊಂಡು ಮುಂದಿನ ಹೆಜ್ಜೆ. ನಾನಂತೂ ಚುನಾವಣೆಗೆ ಯಾವತ್ತೂ ಎದುರವನು ಅಲ್ಲ. ಸರ್, ಇವತ್ತು ಪ್ರಸ್ತುತ ರಾಜಕಾರಣವನ್ನ ನಾವು ನೋಡಿದಾಗ ಪ್ರತಿಯೊಬ್ಬರು ಸಹ ಅಧಿಕಾರದ ಕುರ್ಚಿಗಾಗಿ ಕಿತ್ತಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಸಂಪೂರ್ಣವಾದಂಥ ಅಧಿಕಾರವನ್ನ ಬೇರೆ ಬೇರೆ ವಿಚಾರಗಳಿಗೆ ಬಳಸ್ಕೊಡ್ತಾ ಇದ್ದಾರ ಹೊರತಾಗಿ ಅಭಿವೃದ್ಧಿಗೆ ಬಳಸ್ಕೊಳ್ತಾ ಇಲ್ಲ. ಇದ್ರ ಬಗ್ಗೆ ಒಬ್ಬ ರಾಜಕಾರಣಿಯಾಗಿ ನರೇಂದ್ರ ಬಾಬು ಅಲ್ಲದೆ ಒಬ್ಬ ಸಮಾಜ ಹೋರಾಟಗಾರರಾಗಿ, ಸಮಾಜ ಸುಧಾರಕರಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಅಮ್ಮ, 134 ಸೀಟು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದು ಜನ. ಇಟ್ಸ್ ಎ ಥಂಪಿಂಗ್ ಮೆಜಾರಿಟಿ. ಇವತ್ತು ಇಷ್ಟೊಂದು ಮೆಜಾರಿಟಿ ಕೊಟ್ಟ ಮೇಲೆ ಆಡಳಿತದ ಬಗ್ಗೆ ಗಮನ ಹರಿಸ್ಬೇಕು. ಆಡಳಿತದ ಬಗ್ಗೆ ಗಮನ ಹರಿಸಿ ಜನಪರವಾದ ನೀತಿ ನಿಯಮಗಳನ್ನು, ಕಾನೂನುಗಳನ್ನು ತಂದಾಗ ಹೆಚ್ಚು ಜನಗಳಿಗೆ ಅನುಕೂಲ ಆಗ್ತದೆ. ಮತ್ತು ದೆಹಲಿಯ ನಿಯಂತ್ರಣ ಹೆಚ್ಚಾದಷ್ಟು ಯಾವುದೇ ಹೇಳ್ತೇನೆ ರಾಜಕೀಯ ನಾಯಕರುಗಳು ಸೊರಗ್ತಾರೆ, ರಾಜ್ಯ ನರಕುತ್ತೆ. ಮತ್ತು ಈ ಪಕ್ಷಭೇದ ರಾಜಕಾರಣ ಇದೆಯಲ್ಲ, ದೆಹಲಿಲೊಂದು ಪಕ್ಷ ಇದ್ದಾಗ, ರಾಜ್ಯದಲ್ಲೊಂದು ಪಕ್ಷ ಇದ್ದಾಗ ತಾರತಮ್ಯ ನೀತಿ ಇದೆ, ಅದು ನಾನು ಯಾವತ್ತೂ ಟಾಲರೇಟ್ ಮಾಡಲ್ಲ. ಯಾಕಂದರೆ ಹೈಯೆಸ್ಟ್ ರೆವಿನ್ಯೂ ಕೊಡ್ತಕ್ಕಂಥ ರಾಜ್ಯ ನಮ್ಮದು. ಅದೇ ಪಕ್ಷ, ಯಾವುದೇ ಪಕ್ಷ ಆಡಳಿತದಲ್ಲಿರಲಿ. ಯಾಕಂದರೆ ನಾನು 40 ವರ್ಷಗಳಿಂದ ನಾನು ರಾಜ್ಯದ ಬಗ್ಗೆ ಹತ್ತಿರದಿಂದ ಗಮನಿಸಿದ್ದೇನೆ. ಮತ್ತು ಶಾಸಕನಾಗಿ ನಾನು ಬಜೆಟ್ ಮಾಡುವಾಗ ಹೇಳಿದ್ದೇನೆ, ನಮ್ಮ IT-BT ಸೆಕ್ಟರ್ನಲ್ಲಿ, ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ, ಸರ್ವಿಸ್ ಸೆಕ್ಟರ್ನಲ್ಲಿ, ಮತ್ತು ಬೇರೆ ರಫ್ತು ಮಾಡ್ತಕ್ಕಂಥ ಏನು ಸಾಂಬಾರು ದಿನಸಿಗಳಲ್ಲಾಗಲಿ, ಕಾಫಿ ಆಗಲಿ, ಇವೆಲ್ಲದರಲ್ಲೂ ಕರ್ನಾಟಕ ಭಾಳಷ್ಟು ಕಾಂಟ್ರಿಬ್ಯೂಷನ್ ಇದೆ. ಆದರೆ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ಅಥವಾ ನೀಡಬಹುದಂಥ ಪ್ರೋತ್ಸಾಹನ ಕೊಡುವ ದಿಕ್ಕಿನಲ್ಲಿ ನಾವು ಹೆಚ್ಚು ಹೋರಾಟವನ್ನು ಪಕ್ಷಾತೀತವಾಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಅದು ಆಗಲೇಬೇಕು. ಆಗಲಿಲ್ಲ ಅಂದರೆ ಏನಾಗ್ತದೆ, ಯಾವಾಗ ಕೇಂದ್ರ ಸರ್ಕಾರದ ಒಂದು ರೀತಿಯಾಗಿ ತುಂಬ ಹಿಡಿತ ಆಗ್ತದೆ, ಆವಾಗ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ.
ಅದು ಕೇಂದ್ರ ಸರ್ಕಾರದಿಂದನೂ ಸಹ ಅನುದಾನ ರಾಜ್ಯ ಸರ್ಕಾರಕ್ಕೆ ಖಂಡಿತ. ಬರಲೇಬೇಕು. ಆಗ ಸಂಪೂರ್ಣವಾದಂತಹ ಒಂದು ಬ್ಯಾಲೆನ್ಸ್ ಅಭಿವೃದ್ಧಿಯನ್ನ ಆಗ್ಲಿಕ್ಕಾಗುತ್ತೆ. ನಾವು ಯಾಕಂದ್ರೆ ಕಾಣ್ಲಿಕ್ಕೆ ಅತಿವೃಷ್ಟಿ ಸಾಧ್ಯ. ಆದಾಗ, ಅನಾವೃಷ್ಟಿ ಆದಾಗ ಹ್ಮ್. ಖಂಡಿತವಾಗ್ಲೂ ಇದರಲ್ಲಿ, ಯಾಕಂದ್ರೆ ಕೇಂದ್ರ ಸರ್ಕಾರ ಒಂದು ಪೇರೆಂಟಲ್, ಒಂದು ತಾಯಿ ಸ್ಥಾನದಲ್ಲಿ, ತಂದೆ ಸ್ಥಾನದಲ್ಲಿ ನಿಂತು ಮಾಡ್ತಕ್ಕಂಥದ್ದು, ಮತ್ತು ವಿನಾಕಾರಣ ದೂರದೇನೆ, ಮತ್ತು ಕೊಟ್ಟಿರ್ತಕ್ಕಂಥ ಫಂಡ್ಗೂ ಅಕೌಂಟಬಿಲಿಟಿ ಇರಬೇಕು. ದರ್ ಮಸ್ಟ್ ಬಿ. ನಾನೊಂದು ಬಜೆಟಲ್ಲಿ ಒಂದು ಇದು ತೋರಿಸಿದ್ದೆ, ಆರ್ಥಿಕ ದರ್ಪಣ ಅಂತೇಳಿ. ಏನು ಕಾರ್ಪೊರೇಷನ್ ಬಜೆಟಲ್ಲಿ ಪ್ರತಿಯೊಬ್ಬ ಕಾರ್ಪೊರೇಟರ್ಗೆ ಅವ್ರ ವಾರ್ಡಲ್ಲಿ ಎಷ್ಟು ರೆವಿನ್ಯೂ ಬರ್ತದೆ, ಎಷ್ಟು ಎಕ್ಸ್ಪೆಂಡಿಚರ್ ಆಗ್ತದೆ, ಎಷ್ಟು ವರ್ಕ್ ಪೈಪ್ಲೈನಲ್ಲಿದೆ ಅಂತೇಳಿ ರಿಪೋರ್ಟನ್ನು ಕೊಡ್ತಾ ಇದೆ. ಅದೇ ರೀತಿ ಪ್ರತಿಯೊಬ್ಬ ಅಸೆಂಬ್ಲಿ ಮೆಂಬರ್ಸ್ಗೂ, ನೋಡಪ್ಪ ನಿನ್ನ ಇದಿಷ್ಟು ರೆವಿನ್ಯೂ ಬರ್ತಾ ಇದೆ, ಇಂತಿಂಥ ಹೆಡ್ಡಲ್ಲಿ ಇಷ್ಟಿಷ್ಟು ರೆವಿನ್ಯೂ ಬರ್ತಾ ಇದೆ, ಇಷ್ಟಿಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಇಷ್ಟು ಕೊಡ್ತಾ ಇದ್ದೀವಿ, ಇಷ್ಟು ವರ್ಕ್ಸು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ, ಹೆಲ್ತ್ ಸೆಕ್ಟರ್ನಲ್ಲಿ, PWDನಲ್ಲಿ ಅಥವಾ ಸೋಷಿಯಲ್ ವೆಲ್ಫೇರ್ನಲ್ಲಿ ಇಷ್ಟಿಷ್ಟು ಖರ್ಚಾಗ್ತದೆ ಅಂತೇಳಿ ರಿಪೋರ್ಟ್ ಕೊಡ್ತಕ್ಕಂಥ ವ್ಯವಸ್ಥೆ ಬಂದಾಗ ಮಾತ್ರ ಅವಾಗ ಗೊತ್ತಾಗುತ್ತೆ ಯಾವುದೇ ರೀತಿ ತಾರತಮ್ಯ ಆಗ್ತಾ ಇಲ್ಲ ಅಂತೇಳಿ. ಬಹುಶಃ ಈ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಅವಶ್ಯಕತೆ ಇದೆ. ನೇಲಾ ನರೇಂದ್ರ ಬಾಬು ಅವರು ಒಂದು ಲೈಬ್ರರಿ ಇದ್ದಾಗೆ ಸರ್. ಸಮಾಜ ಸುಧಾರಣೆ ಬಗ್ಗೆ ಆಗಲಿ, ಹೋರಾಟ ಬಗ್ಗೆ ಆಗಲಿ, ಅಥವಾ ರಾಜಕೀಯದ ಬಗ್ಗೆ ಆಗಲಿ, ಅಥವಾ ಒಂದು ಕಲಾವಿದರಾಗಿ ಮಾತನಾಡೋದಾಯ್ತು ಅಂತ ಹೇಳಿದ್ರೆ ಸಮುದ್ರದಷ್ಟಿದೆ ಸರ್ ಮಾತನಾಡಲಿಕ್ಕೆ. ಸೊ ಮತ್ತಷ್ಟು ಮಗದಷ್ಟು ವಿಚಾರಗಳನ್ನ ನಾವು ಮುಂದೆ ಮಾತಾಡೋಣ ಸರ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ, ಸುಮನ್ ಟಿವಿ ಕನ್ನಡ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಅಷ್ಟೇ, ಎಲ್ಲ ಟಿವಿ ವೀಕ್ಷಕರಿಗೆ, ಸುಮನ್ ಟಿವಿ ವೀಕ್ಷಕರಿಗೆ ಮತ್ತು ಎಲ್ಲ ಆಡಳಿತ ಮಂಡಳಿಯವರಿಗೆ, ತಂತ್ರಜ್ಞರಿಗೆ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಹೇಳ್ತೇನೆ. ಇವತ್ತು ರೈಟ್ ಪೀಪಲ್ ಇನ್ ರೈಟ್ ಪ್ಲೇಸ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಇದನ್ನು ಆಯ್ಕೆ ಮಾಡುವಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಪಾತ್ರ ವಿಶೇಷ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರು, ಇದುವರೆಗೂ ನೋಡಿದ್ರಲ್ಲ, ನೇಲಾ ನರೇಂದ್ರ ಬಾಬು ಅವರ ಬೆಂಗಳೂರಿನ ಕನಸು ಇದಾಗಿತ್ತು. ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.